ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ಸ್ನೇಹಿತರು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಏನು 26 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಏನು 4,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಕೊಟ್ಟಿರುವಂಥ ಸರ್ಕಾರ. ಏನಿದು ಗುಡ್ ನ್ಯೂಸ್ ಏನು ಅಂದರೆ ಈ ಒಂದು ಯೋಜನೆಯಲ್ಲಿ ಏನು ಆಗ್ತಾ ಇದೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, 90% ಜನ ಇಲ್ಲಿ ಕೇಳ್ತಾ ಇದ್ದೀರಾ, ಸರ್ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಬರ್ತಾ ಇಲ್ಲ, ಇಲ್ಲಿ ಏನಿದು ಈ ರೀತಿ ಆದರೆ ಹೇಗೆ, ನಮಗೆ 4,000 ಜಮಾ ಆದರೆ ಖಂಡಿತವಾಗ್ಲೂ ನಮ್ಗೆ ಖುಷಿ ಆಗುತ್ತೆ, ಇಲ್ಲ ಅಂತಂದರೆ ನಮಗೆ ಖುಷಿ ಆಗಲ್ಲ, ಅಂತಂದರೆ ನಮ್ಗೆ ಹಣ ಬಂದಿಲ್ವಲ್ಲ, ಏನು ಕತೆ ಇದು, ಹಣ ನಮ್ಗೆ ಇಷ್ಟೊತ್ತೊಳಗಡೆ ಬರಬೇಕಿತ್ತಲ್ಲ, ನಮಗೆ ಯಾಕೆ ಹಣ ಬಂದಿಲ್ಲ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು. ಅದಕ್ಕೆ ತಪ್ಪಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ 90% ಜನರಿಗೆ ಇಲ್ಲಿ 26 ಜಿಲ್ಲೆಗಳಿಗೆ ಹಣ ಅಂದರೆ ಆಲ್ಮೋಸ್ಟ್ 26 ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ಹಾಕಿದ್ದೀನಿ. ಅಂತಂದರೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ 90% ಜನರಿಗೆ ಹಣ ಜಮೆ ಆಗಿಲ್ಲ, ಅಕೌಂಟಲ್ಲಿ ಜಮೆನೇ ಆಗಿಲ್ಲ. ಇದು ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಕೊಡ್ತಾ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಆಗ್ತಾ ಇದೆ, ಇದಕ್ಕೆ ಏನು ಪ್ರಾಬ್ಲಮ್, ಮತ್ತು ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು, ನಮ್ಗೆ ಹಣ ಬಂದಿಲ್ಲ ಸರ್, ಈ ರೀತಿ ಆದರೆ ಭಾರಿ ಕಷ್ಟ ಇದೆ, ನಮಗೆ ಹಣ ಬಂದೇ ಇಲ್ಲ, ನಿಮ್ದು ಏನು ಹೀಗೆ ಮಾಡಿದರೆ ಭಾರಿ ಕಷ್ಟ ಇದೆ ಸರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವರಿದ್ದಾರೆ, ನಾನು ಆಲ್ಮೋಸ್ಟ್ ಹೇಳುವಂಥದ್ದು ಇಷ್ಟೇ, ಸರ್ ಇನ್ಮೇಲೆ ಹಣನೇ ಜಮಾ ಆಗೋದಿಲ್ವಂತೆ. ನಾನು ಹೇಳುವಂಥದ್ದು, ನೀವು ಅಷ್ಟೆಲ್ಲ ಖಂಡಿತವಾಗ್ಲೂ ಹೇಳಲಿಕ್ಕೆ ಹೋಗಬೇಡಿ. ಹಣ ಜಮೆ ಆಗೋದಿಲ್ಲ, ಇದಾಗೋದಿಲ್ಲ ಬೇಡ. ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ 2,000 ಅನ್ನುವಂಥದ್ದು ಡೆಫಿನೆಟಾಗಿ ಬರುತ್ತೆ ಎಲ್ರಿಗೂ. ನೀವು ಏನು ಅಂದರೆ ಹಣ ಬರೋದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ, ಖಂಡಿತವಾಗ್ಲೂ ಹೇಳ್ತೀನಲ್ಲ, ಅದೇನೂ ಇಲ್ಲ, ಡೆಫಿನೆಟಾಗಿ ಹೇಳ್ತೀನಿ. ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಹಣ ಬರೋದೇ ಇಲ್ಲ, ಅಯ್ಯೋ ನಮ್ಗೆ ಹಣನೇ ಬೇಡ, ನಮ್ಗೆ ಹಣನೇ ಬರೋದಿಲ್ಲ, ಅದೆಲ್ಲ ಬೇಡ. ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ, ನಿಮ್ಗೆ ಹಣನೇ ಬರೋದಿಲ್ಲ, ಹಣನೇ ಬೇಡ, ಅದೆಲ್ಲ ಖಂಡಿತವಾಗ್ಲೂ ದಯವಿಟ್ಟು ಸ್ನೇಹಿತರೆ ಖಂಡಿತವಾಗ್ಲೂ ಯಾರೂ ಕೂಡ ಅದನ್ನು ಹೇಳಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಕೆಲವರಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಮತ್ತು ಕೆಲವರು ಇಲ್ಲಿ ಹೇಳ್ತಿರುವಂಥದ್ದು ಹಣನೇ ಬರೋದಿಲ್ಲ. ಖಂಡಿತವಾಗ್ಲೂ ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನ ಬಡವರು ಇಲ್ಲಿ ಆಲ್ಮೋಸ್ಟ್ ಹಣವನ್ನು ಪಡೆದುಕೊಳ್ತಾ ಇಲ್ಲ, ಅಂದರೆ ಹಣವನ್ನು ಅವ್ರಿಗೆ ಬರ್ತಾ ಇಲ್ಲ. ಅಂತಂದರೆ 90% ಜನರಿಗೆ ಹೇಳಬೇಕಂತಂದರೆ ಇಲ್ಲಿ 90% ಜನರಿಗೆ ಹಣನೇ ಬಂದಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು, ಅದಕ್ಕೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ತಾರೆ, ಅದರಲ್ಲಿ ಏನು ಚಿಂತೆ ಏನಿಲ್ಲ. ಆದರೆ ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕಂತಂದರೆ ನೀವು ಇಲ್ಲಿ ಇಷ್ಟೇ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರನ್ನು ಡೆಫಿನೆಟಾಗಿ ಸರಿ ಮಾಡ್ಕೊಳ್ಳಿ. ಅದನ್ನು ನೀವು ಡೆಫಿನೆಟಾಗಿ ಸರಿ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಎಲ್ರಿಗೂ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ಹಣ ಜಮೆ ಆಗಿಲ್ಲ ಅಂತ ಅಂದರೆ ನಾನು ಹೇಳಿದೆ ಹಣ ಜಮೆ ಆಗಿಲ್ಲ, ಇನ್ನೂ ಹಣ ಜಮೆ ಆಗಬೇಕು ಅಂತ. ಹಾಗಾದರೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಏನು ಮಾಡುವಂಥದ್ದು ಅಂತಂದರೆ, ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಫುಲ್ ನಮ್ಗೆ ಹಣನೇ ಬೇಡ ಅಂತ ಹೇಳುವಂಥದ್ದು ಅಲ್ಲ. ಡೆಫಿನೆಟಾಗಿ ಹೇಳ್ತೀನಲ್ಲ, ನಿಮ್ಗೆ ಹಣ ಬೇಡ ಅಂತ ಹೇಳುವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಹಣವನ್ನು ಬೇಡ ಅನ್ನುವಂಥದ್ದು ಹೇಳಲೇಬಾರ್ದು. ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಮಾಡಲೇಬಾರ್ದು. ಖಂಡಿತವಾಗ್ಲೂ ನೀವಿಲ್ಲಿ ಸರ್ಕಾರ ಫ್ರೀಯಾಗಿ ಕೊಡ್ತಿರೋದ್ರಿಂದ ನೀವು ಅಂದರೆ ಆಲ್ಮೋಸ್ಟ್ ನೀವು ಅದನ್ನು ಬೇಡ ಅಂತ ಹೇಳಿದರೆ ಅದು ಸರಿ ಆಗಲ್ಲ. ಯಾಕಪ್ಪ ಅಂತಂದರೆ ಅದು ಸರ್ಕಾರ ಫ್ರೀಯಾಗಿ ಪ್ರೀತಿಯಿಂದ ಜನರಿಗೆ ಕೊಡ್ತಿರುವಂಥದ್ದು. ಹಾಗಾಗಿ ಪ್ರೀತಿಯಿಂದ ಜನರಿಗೆ ಕೊಡಬೇಕಾದ್ರೆ ನಾವು ಅದನ್ನು ಬೇಡ ಅನ್ನಬಾರ್ದು. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಈ ಒಂದು ಮಾಹಿತಿಯನ್ನು ಅಂತಂದರೆ, ಕೆಲವರಿಗೆ ಗೊತ್ತಿಲ್ಲ, ಅಂದರೆ ಫುಲ್ ಟೆನ್ಷನ್ ಆಗಿಬಿಡ್ತಾರೆ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ. ನೀವು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ, ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಕೆಲವ್ರು ಹೇಳ್ತಿರುವಾಗ, ಅಯ್ಯೋ ನಮಗೆ ಫುಲ್ ಹಣ ಬಂದೇ ಇಲ್ವ ಸರ್, ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತಂತ. ಇಲ್ಲ, ಡೆಫಿನೆಟ್ ಆಗಿಲ್ಲ. ನೀವು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೂ ಹೋಗಬೇಡಿ. ಯಾಕಪ್ಪ ಅಂತಂದರೆ 90% ಜನರಿಗೆ ಹಣ ಬಂದಿಲ್ಲ. 90% ಜನರಿಗೆ ಹಣ ಬಂದಿಲ್ಲ ಅಂತಂದರೆ ಕೆಲವರು ಹೇಳ್ತಿರುವಂಥದ್ದು, ಸರ್ ನಮ್ಗೆ ಹಣ ಬಂದಿಲ್ಲ, ಯಾಕೆ ಹಣ ಬಂದಿಲ್ಲ, ಏನು ಪ್ರಾಬ್ಲಮ್. ಇಲ್ಲಿ ತುಂಬ ಜನ ಇಲ್ಲಿ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇದೆ. ನೀವು ಹಣ ಬಂದಿಲ್ಲ ಅಂತ ತಕ್ಷಣ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ನಿಮ್ಮೊಂದು ಗ್ರಾಮ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ ನಿಮ್ಮ ಒಂದು ಹತ್ತಿರದ ಏನೇನು ಒಂದು ಒಂದು ಸೆಂಟ್ರ್ ಇದೆ, ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ವಿಚಾರಿಸ್ಕೊಳ್ಬೇಕಾಗ್ತದೆ. ನೀವು ಫಸ್ಟ್ ಆಫ್ ಆಲ್ ವಿಚಾರಿಸಿಲ್ಲ ಅಂತಂದರೆ ದಯವಿಟ್ಟು ದೇವರನ್ನೇ ಹಣ ಬರಲ್ಲ. ಯಾಕೆ ಹಣ ಬರುತ್ತೆ ನಾನು ಕೇಳುವಂಥದ್ದು, ಯಾಕೆ ಹಣ ಬರುತ್ತೆ ಅಂತ. ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ನೀವು ಕರೆಕ್ಟಾಗಿ ಅದನ್ನು ಚೆಕ್ ಮಾಡಿರ್ಬೋದು, ಅಥವಾ ಏನು ಆಲ್ಮೋಸ್ಟ್ ಕರೆಕ್ಟಾಗಿ ಅದನ್ನು ಚೆಕ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಡೆಫಿನೆಟಾಗಿ ಹಣ ಬರುತ್ತೆ.
ಇಲ್ಲ ಅಂತಂದ್ರೆ ನಿಮ್ಗೆ ಯಾರಿಗೂ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಯಾರಿಗೂ ಹಣ ಬರಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಎಲ್ರಿಗೂ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ತುಂಬ ಜನ ಇಲ್ಲಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್.